ಗುರು ಈ ಬಿಗ್ ಬಾಸ್ ಅವ್ರು ಇನ್ನೊಂದು ಪ್ರೋಮೋ ಬಿಟ್ಟವ್ರೆ. ಈ ಪ್ರೋಮೋದಲ್ಲಿ ಏನೈತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಬೆಂಕಿನಾದ್ರೂ ಹೊಕ್ಕು ಹೊರ ಬರಬಹುದೇ? ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಗಟ್ಟಿಯಾದ ಮನ್ಸ್ ಬೇಕು. ನೀವೇನಕ್ಕೆ ಬಂದಿದ್ದೀರಾ ಅಂತ ಗೊತ್ತಿಲ್ವಲ್ಲ. ನಿಮ್ ಬಿಗ್ ಬಾಸ್ ಟೀಮ್ ಅವರೇ ಮೇಡಮ್ ಒಬ್ಬೊಬ್ಬರನ್ನೇ ಸೆಲೆಕ್ಟ್ ಮಾಡಿ ಕರ್ಕೊಂಡಿರೋದ್ರಲ್ಲಿ ಅದೇನ್ ಸಾಮಾನ್ಯದವರ ಬಂದಿರೋರು ಒಬ್ರೊಬ್ರು ಒಂದೊಂದು ಮುತ್ತು ಕಡೆ. ನಾಟ್ ಎಟ್ ಓನ್ಲಿ ನೀವಲ್ಲಿ ಇರೋಕೆ ಲಾಯಕ್ಕೆ ಇಲ್ಲ. ಇದ್ಯಾವ ಗುರು ಇವನು ರಿವರ್ಸ್ ಅಣ್ಣ ಎಲ್ಲಾನು ರಿಜೆಕ್ಟ್ ಮಾಡ್ತಾ ಇದ್ರು. ಇದ್ಯಾರೋ ಅಕ್ಕನೇ ಅಣ್ಣನ್ ರಿಜೆಕ್ಟ್ ಮಾಡ್ಬಿಟ್ರು. ನೀವಲ್ಲಿ ಇರೋಕೆ ಲಾಯಕ್ಕೆ ಇಲ್ಲ. ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಬಿಗ್ ಬಾಸ್. ಇಲ್ಲ ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಗುರು. ಯಾಕ ಅಡ್ಬಿದ್ದೆ ಬಿದ್ದಿಲ್ವಲ್ಲ. ನಿನ್ನೇನ ದೇವ್ರ ಅನ್ಕೊಂಡ್ಬಿಟ್ಟಿದ್ಯಾ ನೋಡ್ದಾಗೆಲ್ಲ ಅಡ್ಬೀಳಕ್ಕೆ. ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡ್ತೇನೆ. ಸೆಲೆಬ್ರಿಟಿಗಳು ಸ್ವಂತ ಫಿಲ್ಮ್ ಅನ್ನೇ ಟಿಕೆಟ್ ತಗೊಳ್ಳೋದಿಲ್ಲ. ಯಾವ ಸೆಲೆಬ್ರಿಟಿ ಅವ್ರ ಹೆಸರು ತಗೊಳ್ಳಿ. ಅಣ್ಣನ್ ಕಾಂಟ್ರವರ್ಸಿಗೆ ತಳ್ಬಿಟ್ಟು ರುಬ್ಬೋಣ ಅಂತ ಪ್ಲಾನ್. ನೀವು ಫಿಸಿಕಲ್ ನನ್ಕಿಂತ ಬಿಟ್ಟಿದ್ದೀರಾ. ಐ ರೆಸ್ಪೆಕ್ಟ್ ಗರ್ಲ್ಸ್. ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೀರಾ. ಕೈ ಎಲ್ಲ ಅಳ್ಳಾಡ್ತಾ ಇದೆ ಈಗ್ಲೇ. ಮೇಡಮ್ ಊಟ ಮಾಡ್ಲಿಲ್ಲ ಆಗುದಿಲ್ಲ. ಇದೇ ಚಾಲೆಂಜ್ ಚಂದನ್ ಶೆಟ್ಟಿ ಅವ್ರ ಕೈ ಕೊಡಿ, ಅವರು ಮಾಡಲ್ಲ. ಒಬ್ರೊಬ್ರದ್ದು ಒಂದೊಂದ್ ತರ ಟ್ಯಾಲೆಂಟ್ ಇರುತ್ತೆ. ಇವಾಗ ಸಂಗೀತ ಅವ್ರಿಗೆ ಹೋಗ್ಬಿಟ್ಟು ಚಂದನ್ ಶೆಟ್ಟಿ ತರ ರ್ಯಾಪ್ ಆಡಿ ಅಂದ್ರೆ ಆಡ್ತಾರ? ಆಡಲ್ಲ. ಹೌದು. ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ನೀವು ಅದೇ ಕ್ರಿಂಜ್ ಇಂದ TRP ತಗೊಂತ ಇದೀರಾ. TRP ಗೋಸ್ಕರ ಕರ್ನಾಟಕದ ಮುತ್ತುಗಳನ್ನೆಲ್ಲ ನೀವೇ ಆರ್ಸಿ ಕರ್ಕೊಂಡ್ ಬಂದಿದ್ದೀರಾ. ನಿಮಗೆ ಹೆಂಗಂದ್ರೆ ಅವ್ರನ್ನ ಒಳಗ್ ಕಳ್ಸಕ್ ಹೋಯ್ತಿಲ್ಲ, ಈ ಕಡೆ ಬಿಡಕ್ ಹೋಯ್ತಾ ಇಲ್ಲ. ಅದಕ್ಕೆ ಇಲ್ಲಿ ಮಾತ್ರ ಕರ್ಕೊಂಡ್ ಬಂದ್ ರೂಪ್ ಕಳಿಸ್ತಾ ಇದೀರಾ. ನಿಮ್ ಮಗಳು ನೋಡಿದಾರ ರೀಲ್ಸ್ ನ? ನೋಡ್ತಾಳೆ ಸರ್. ಅವಳು ಅದೇ ತರ ಮಾಡಿದ್ರೆ ಎಡಿಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಅವ್ರ ಮಗಳು ಅವ್ರ ಇಷ್ಟ. ನಿಮ್ಗೆ ಯಾಕೆ ಬೇಕದು? ಇಂತ ಒಂದು ಬಿಹೇವಿಯರ್ಸ್ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಉರುಳು ಮಾಡ್ತಾ ಇದ್ದ ಅಲ್ಲಿ. ಇಷ್ಟ ಪಡಲ್ಲ. ಥ್ಯಾಂಕ್ ಯು ಮೇಡಮ್. ಇಲ್ಲಾಂದ್ರೆ ಈ ಅಮ್ಮ ಬರೀ ಹ್ಯಾಪಿ ಬರ್ತಾರೆ ಅಂದಿನೇ ತಲೆ ತಿನ್ಬಿಡೋರು. ಹೌದು, ಅಂದಾಗೆ ಇವ್ರ ಗ್ಯಾಂಗ್ ಮೆಂಬರ್ ಕಿಪ್ಪಿ ಕರ್ಸಿಲ್ವಾ ನೀವು? ನಿನಗೆ ಮಾಡಕ್ಕೆ ಕೆಲ್ಸ ಇಲ್ವಾ? ಮತ್ತೆ ಇನ್ನೊಬ್ಬ ಅವನಲ್ಲ, ಅವ್ನು ಯಾರು ಅವ್ನು ವೆಲ್ಡಿಂಗ್ ಗ್ಲಾಸ್ ಹಾಕೊಂಡು ತಪ್ಪು ಲಾಲಿಪಾಪ ಅಂತಾರಲ್ಲ. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಹೆಣ್ಮಕ್ಳಿಗೆ ಅಂದ ಇದ್ರೆ ಚಂದ, ಗಂಡ್ಮಕ್ಳಿಗೆ ಮರ್ಯಾದೆ ಇದ್ರೆ ಚಂದ ಕಂದ. ಹೆಣ್ಮಕ್ಳು ಮರ್ಯಾದೆ ಕೊಡೋತರ ಇದ್ರೆ ಇನ್ನ ಚಂದ. ಇದೇನ್ ಬ್ಯಾಂಡ್ ಪಿಚ್ಕೊಂಡ್ ಆಗ್ಬಿಡ್ತೀಯ ನಿನ್ ಮಂಗ? ಬೇರೆಯವರು ಅದೇನೇನೋ ಬಿಚ್ಚಿದಾಗ ಅದೆಲ್ಲಿದ್ದೇ ಸಿಂಗ. ಮನೇಲಿ ಹೆಂಡತಿಯವಳೆ ಇದೇನ್ ಹೀರೋಯಿನ್ಗಳ ಜೊತೆ ನೀನ್ ಚಕ್ಕಂದ ಕಂದ. ಹೆಂಡತಿಗಿಲ್ದೇ ಇರೋ ಪ್ರಾಬ್ಲಮ್ ನಿಮಗ್ ಸ್ಟಾರ್ಟ್ ಆಗಿದ್ದ ಅದೆಲ್ಲಿಂದ? ನಮ್ಗೆ ಇಷ್ಟ ಆಗಿಲ್ಲ ನೀನ್ ಹೊಸ ದಂದ. ಇಷ್ಟ ಆಗದೆ ಇದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಕಂದ. ನಿಂಗು ಹೆಣ್ಮಗಳೊಳೆ ದೊಡ್ಡದಾಗ ಡೈಲಾಗ್ ಹೊಡಿಯಕ್ ಬಂದ. ಬರೀ ಡೈಲಾಗ್ ಈ ರೇಂಜಿಗೆ ಉರ್ಕೊಂಡ. ಯಾಕೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇರ್ಲಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿಸ್ಬಿಡ್ತೀವಿ ಕರ್ನಾಟಕದಿಂದ. ಜಾಗ ಖಾಲಿ ಮಾಡ್ಸ ಕರ್ನಾಟಕ ನಿಮ್ಮ ಅಪ್ಪಂದ. ಐ ಆಮ್ ಟಾಕ್ಸಿಕ್. ಐ ಆಮ್ ಟಾಕ್ಸಿಕ್ ಟು. ಅಕ್ಕ ಫ್ಲಾಗ್ ಆಯ್ತಾ? ಹಾ ಐತೆ. ಎಷ್ಟಕ್ಕ? 50 ರೂಪಾಯಿ. ಅಕ್ಕ ಏನಕ್ಕಕ್ಕ 50-20 ರೂಪಾಯಿ ಕೊಡ್ತೀನಕ್ಕ. ಫ್ರೀಯಾಗೆ ಕೊಡ್ತಿದ್ದೀನಿ. ಜನಗಣ ಮನೆ ಬರ್ದಾರ ಯಾರಪ್ಪ? ಅಕ್ಕ ತಗೊಳ್ಳಿ 50. ತಾಳಿದವನು ಬಾಳೆಯಾನು, ತಾಳಿದವನ್ಗೆ ಬಾಳೆಹಣ್ಣು, ತಾಳಿ ಕಟ್ಟೋನ್ ಬೋಳಿ ಮಗನು. ಲೇ ನೆನ್ನೆ ಯಾಕೆ ಆಫೀಸಿಗೆ ಬಂದಿಲ್ಲ ನೀನು? ಸ್ವಲ್ಪ ಪರ್ಸನಲ್ ಕೆಲಸದ ಮೇಲೆ ಹೋಗಿದ್ದೆ ಮಾಮ್, ಅದು ನೆಟ್ಟಗಾಗಿಲ್ಲ. ಏನ್ ಹೇಳು? ನೆನ್ನೆ ಬರ್ಬೇಕಾಗಿತ್ತು ನೀನು. ನಮ್ ರೋಹಿತ್ ಮತ್ತೆ TL ಹೆಂಗ್ ಕಿತ್ತಾಡಿದ್ರು ಗೊತ್ತಾ? ಏನೋ ನಮ್ ರೋಹಿತ್ ಮತ್ತೆ TL ಕಿತ್ತಾಡಿದ್ರ? ಓ ಕರೆಕ್ಟ್ ಟೈಮ್ ಫೈಲ್ ಸಬ್ಮಿಟ್ ಮಾಡೋದ ಅಂತ TL. ನಾನ್ ಮಾಡೋದೇ ಇಂಟರ್ ಟೈಮ್ಗೆ ಏನ್ ಇವಾಗ ಅಂತ ರೋಹಿತ್. ಲಾಸ್ಟ್ ಅಲ್ಲಿ ಇವ್ರಿಬ್ರು ಬಿಡ್ಸಕ್ ಮ್ಯಾನೇಜರ್ ಬಂದ್ರೆ ಮ್ಯಾನೇಜರ್ಗೂ ಹೊಡಿತವ್ರು ಇವ್ರಿಬ್ರು. ಅದೇ ಗ್ಯಾಪ್ ಅಲ್ಲಿ ಸಿಕ್ಕಿದೆ ಚಾನ್ಸ್ ಅಂತ ಮ್ಯಾನೇಜರ್ ನಾನೊಂದ್ ಹೇಳ್ಬಿಟ್ಟೆ ಫೈಡ್ ಅಂತ. ಇಂತ ಚಾನ್ಸ್ ನ ಮಿಸ್ ಮಾಡ್ಕೊಂಬಿಟ್ನಲ್ಲ ಮ್ಯಾಮ್ ನಾನು. ಅಷ್ಟೇ ಅಲ್ಲ, ಅವಳು ಲಾವಣ್ಯ ಅಂತ ಅವಳಲ್ಲ ನಮ್ ಟೀಮ್ ಅಲ್ಲಿ, ಅವಳದು ನೆನೆ ಬರ್ತಡೇ ಇತ್ತು. ನಮ್ ಜೊಲ್ಲಾ ಮ್ಯಾನೇಜರ್ ಅವಳಿಗೆ ಅಂತ ಚಾಕ್ಲೇಟ್ ಫಸ್ಟ್ ಡಬಲ್ ಸ್ಟೋರಿ ಕೇಕ್ ತರ್ಸ್ದ. ಡಬಲ್ ಸ್ಟೋರಿ ಕೇಕ್. ಆಮೇಲೆ ಲಾವಣ್ಯ ಬರೀ ನಮ್ ಟೀಮ್ ಅವ್ರಿಗಂತಾನೆ ಮಟನ್ ಬಿರಿಯಾನಿ, ಚಿಕನ್ ಲಾಲಿಪಾಪ್, ವೆಜ್ ಅವ್ರಿಗಂತ ಗೋಬಿ, ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲಾ ತರ್ಸದ್ಲು. ಮಧ್ಯಾಹ್ನದ ಪಾರ್ಟಿ ಅವಳ ಕಡೆಯಿಂದ. ಅಷ್ಟೇ ಅಲ್ಲ, ಯಾವಾಗ್ಲೂ 8 ಗಂಟೆವರೆಗೂ ಹಾಕೊಂಡು ರುಬ್ತಾ ಇದ್ನ ನಮ್ ಮ್ಯಾನೇಜರ್. ಅವ್ನು ನಿನ್ನೆ ಯಾವ ಮೂಡದ ಇದ್ನೋ ಗೊತ್ತಿಲ್ಲ, ನಮ್ನ 6 ಗಂಟೆಗೆ ಲೆಟ್ ಆಫ್ ಮಾಡ್ಬಿಟ್ಟ. ಹಾ ನನ್ನ ಗರ್ಲ್ ಫ್ರೆಂಡ್ ಅವಳು. ಹಾ ಮೇಡಮ್ ಲಿಪ್ಸ್ ಇವರು ಲಿಪ್ಸ್ಟಿಕ್ಕು ನೀವೊಂದು ಸೆಲೆಕ್ಟ್ ಮಾಡಿ ಮೇಡಮ್ ನಮ್ಮ ಗರ್ಲ್ ಫ್ರೆಂಡ್ಗೆ. ನನಗಷ್ಟು ಐಡಿಯಾ ಇಲ್ಲ.
ಅಂದ್ರೆ ಗೊತ್ತಿಲ್ಲ, ಅವ್ರ ಫೇಸ್ ನೋಡಿದ್ರೆ ಹೇಳ್ತೀರಾ? ನೋಡಿ ಇಲ್ಲಿ ನಿಮಗೆ. ಹಾ, ನನ್ನ ಗರ್ಲ್ ಫ್ರೆಂಡ್ ಅವಳು. ಯಾಕೆ ಮೇಡಮ್ ಚೆನ್ನಾಗಿಲ್ವಾ? ನೋಡಿ ಒಂದ್ಸರಿ. ಹೇಳಿಲ್ಲ ಯಾರಲ್ಲೂ ದೊಡ್ಡ ಜಗತ್ ಮಿನ್ರಿ ನೀನು. ಅಣ್ಣ ನಿಮ್ಮ ಅಂಗಡಿಯಾಗ ಏನಾರು ಕೆಲಸ ಸಿಗ್ತದನು? ಮೊದಲು ಏನ್ರ ಓಲ್ಡ್ ಎಕ್ಸ್ಪೀರಿಯನ್ಸ್ ಐತೆ ಅಣ್ಣ ನಿಮಗ? ಅಣ್ಣ ಸ್ವಂತ ಅಂಗಡಿ ತೋಣ ಮೊದಲ 5 ವರ್ಷ ಎಕ್ಸ್ಪೀರಿಯನ್ಸ್ ಐತಿ. ಏನ್ ಮಾರಿ ತೋರಿಸ್ಬೇಕು ಹೇಳಿ ಬರೇ. ಹಂಗಿದ್ರೆ ಇವತ್ತೇ ಬಾರೋ ಮರಾಯ. ಅಯ್ಯೋ ತಗೋ, ಸೊಸೆನೋ ಮಗಳ ಆಗುತ್ತಾ? ನಿಮ್ ಮಗಂಗೆ ಹೆಂಡತಿ ಆಗಕ್ ಬಂದಿರೋದು, ತಂಗಿ ಆಗಕ್ಕಲ್ಲ. ಎದ್ ಬರ್ತೀಯಾ? ನಸ್ಕೂನಿ ಕಾಯಿ ನನ್ನ ಮಗನೇ, ಅದೇನಾದ್ ಬಗಳು. ಅಪ್ಪೋ ನೀನ್ ಎಕ್ಸಿಟ್ ಆಗ್ಬೇಡ, ಕೂಲ್ ಆಗಿರೋ. ಆ ಪ್ರಾಚಿ ಜೊತೆ ಬೈಕ್ ಹಾಕೊಂಡು ಹೋಗಿ ಕೊಟ್ಬಾ ಅಂದೆ. ಅವ್ನ್ ನೋಡಿರಿ ದೊಡ್ಡ ಎಣ್ಣೆ ಗಾಡಿ, ಎಣ್ಣೆ ಇಲ್ಲದ್ ನಂಗೆ ಗಾಡಿ ತೆಗಿಯಲ್ಲ ಅಂದ. ತಿರ್ಗಾ ಒಂದಿಟ್ಟು ಎಣ್ಣೆ ಕುಡಿಸ್ತೀವಿ ಒಂದ್ ಪ್ಯಾಕೆಟ್. ಆಡ್ ದೂರ ಹೋದ, ಅಲ್ಲೊಂದ್ ಯಾವ್ದೋ ಬಾರ್ ಇತ್ತು, ತಿರುಗಿ ನಿಲ್ಲಿಸ್ತ. ಯಾಕಲ್ಲ ಪಾಪ ಅಂದ್ರೆ, ನಾನು ಎಣ್ಣೆ ಸಿಮಿಸ್ಯಮುದ್ ಹೋಗಲ್ಲ, ಎಲ್ಲಿ ಬಾರ್ ಕಂಡ್ರು ನಾನು ಅದ್ರೊಳಕ್ ಹೋಗ್ಲೇಬೇಕು ಅಂತಾನೆ. ತಾಂಡೋದ, ಅಲ್ಲಿ ನಿಂತಿರೋ ಲಾರಿಗೆ ಇಕ್ಕಿದ. ಎಂತ ಚಾಂಡಾಳ್ ನನ್ ಮಕ್ಳು ನೀವಲ್ಲಿ. ಆ ಓತಿಕೆ at ನನ್ ಮಗ ಯಾವನ ಗ್ಯಾಸ್ಟ್ರಿಕ್ ಆದಾಗ ತೀಣಿ ಕೂಸ್ಬಿಟ್ರೆ ಆ ಗಾಳಿಗೆ ಸುತ್ಕೊಂಡ್ 9ಕ್ಕೆ ಬೀಳಂಗಿದಾನೆ. ಹೆಜ್ಜೆಜ್ಗೂ ಕುಡ್ಕೊಂಡು ಹೋಗಕ್ ಅದೇನ್ ರಾಮನಾಮಿ ಪಾನ್ಕೇನ್ರಿ? ಬ್ರಷ್ ನನ್ ಮಕ್ಳ ಹೆಂಗ ಸತ್ತಿಲ್ವಲ್ಲ, ಸುತ್ಕೊಂಬಂದ್ ಮಂತಕ್ ಬಿಸಾಕು. ನೀನ್ ತಾಂಡಿದ್ದೆ ಅಪ್ಪ ಬಿಡ್ತೋನು. ನಮ್ ಪೇಡಪ್ ನಾಳೆ ತಾಂಡಿರಲ್ಲ, ಆತ ಈಗ ತಾಮ್ತಾಯಿನ್ ಉಂಡಿರ್ಲಿಲ್ಲ ನಾನು. ಮೊಸರು ತಾಮ್ತಾಯಿನ್ ಈಗ ಉಂಡಿರ್ಲಿಲ್ಲ. ಇಲ್ಲ ಅನ್ನ ಮಾಡ್ಯಾರಂತ ರೂಮ್ನಾಗ ಹೋಗ್ತಾಯಿನ್ ವಾಪಸ್ಸು. ಹೇಳ್ತಾಯಿನ್ ಕೇಳ್ರಿ, ಮದುವೆ ಹಿಂದೆ ಮುಂದೆ ಆಗ ಮೀರಿ ಏನನ್ನ ತಲೆ ನೆಟ್ಗಿಕ್ಕೆಂಬ ಓಡಾಡಿದ್ರಂದ್ರೆ ನಮ್ಮ ತಾಯಣ್ಣ ನನ್ ನೋಡೋ ನೇತಾಕಿರೋ ಕುರಿ ಶರ್ಮ ತೆಗಿಯಕ್ ಇನ್ನು ಲೇಟ್ ಆಗುತ್ತೆ. ಒಂದೇ ಸರಿ ಅಡ್ಡೆಟ್ ಹೊಡೆದ್ ಮನಿಗ್ಸ್ಬಿಡ್ತೀನಿ ಒಬ್ಬೊಬ್ಬನ್ನು. ಸರಿ ದುಡ್ಡು ಹಾಕು, ನನ್ ತಗೆಲ್ಲ ಖಾಲಿ ಜೋಮ ಆಯ್ತು. ಹುಟ್ಟಂದೆಪ್ಪಿದ್ ನನ್ನ ಮಗನೇ ಮಣ್ಣಿನ 5,000 ಕೊಟ್ಟು ಕಳ್ಸಿ. ಇನ್ನು 3 ದಿನ ಆಗಿಲ್ಲ ಬೆಂಗಳೂರ್ದು ತೊಲಿಗೆ ತಾನೇ ಇಲ್ಲಿ ಬೆದ್ಲ ಕುಕ್ಕೊಂಡು ಪ್ರಿಂಟ್ ಓದ್ತಾ ಇದ್ನಿ. ಸುಮ್ನಿರ ಮಾರಿ ಅವ್ನ ಯಾವನ ತಗಲಾಕತ್ತ 2,000 ರೂಪಾಯಿ ಪೊಲೀಸ್ನವ್ರಿಗೆ ಫೈನ್ ಕಟ್ಟಿದೆ. ಈಗ 3,000 ಆಸ್ಪತ್ರೆಗೆಲ್ಲ ಖರ್ಚು. ನಾನು ತೆಗಿದ್ದವೆಲ್ಲ ಜಾಗ ಬಿಟ್ವು. ಈಗ ನಾನು ತಗ ಅಣಿ ಗಂಟೆ ಹಾಕ್ಯಮಕ್ಕೆ ರೂಪಾಯಿ ಇಲ್ಲ ಅಲ್ಲಿ. ನಾನು ಇನ್ನ ಮೇಕಪ್ ಮಾಡಿಸ್ಕೋಬೇಕು, ಹಾಕು ದುಡ್ಡು. ಇನ್ 2 ದಿನದಾಗ ಗಿರ ಬರೋಲ್ಲ ಮುಗಿಸ್ಕೊಂಡು ಬಂದು ಊರು ಸೇರಲ್ಲ ಅಂದ್ರೆ ಎಕಡದಾಗೆ ನೀನು ಮೇಕಪ್ ಮಾಡೋದು ತಿಳ್ಕೊಂಡಿದ್ದೀಯಾ? ಇವಾಗಿನ ಮೊದಲು ಯೋಗ ಕ್ಲಾಸಿಗೆ ಸೇರಿಸ್ಬೇಕಿಲ್ಲ ಅಂದ್ರೆ ನಾನು 8 ಮೆಡ್ತಾಂಡ್ ಕೊಟ್ಟಿದ್ದೀನಿ.